ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರ ಬಂದಾಯಿತು. ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಮತ್ತೆ ಮೋಹಿನಿಯವರ ಬದುಕಿನ ಕಥೆಯನ್ನು ಮುಂದುವರ್ಸೋಕ್ಕೆ ಶುರು ಮಾಡಾಯಿತು. ನಿನ್ನೆ ಹೇಳಿದ್ದೆ, ಇವತ್ತಿನ ಸಂಚಿಕೆಯಲ್ಲಿ ಅವ್ರ ಕುಟುಂಬ, ಅವರ ಹಸ್ಬೆಂಡು, ಮಕ್ಕಳನ್ನ ಎಲ್ಲರನ್ನೂ ಫೋಟೋಗಳನ್ನ ಹಾಕ್ತೀನಿ ಅಂತ ಅದನ್ನು ಹಾಗೆ ತೋರಿಸ್ತೀನಿ. ಅದಕ್ಕೆ ಮುಂಚೆ ಮೋಹಿನಿಯವ್ರಿಗೆ ಸಣ್ಣ ವಯಸ್ಸಿಂದನೂ ಡಾಕ್ಟ್ರ್ ಆಗಬೇಕು ಅಂತ ತುಂಬ ಆಸೆ ಇತ್ತಂತೆ, ಒಬ್ಬ ಒಳ್ಳೆ ವೈದ್ಯ ಆಗಬೇಕು ಅಂತ. ಆದರೆ ಅವ್ರು ಅಂದ್ಕೊಂಡಿದ್ದು ಯಾವುದು ನನಗಾಗಿಲ್ಲ ಅಂತ ಹೇಳ್ತಾರೆ. ಅವ್ರು ಇನ್ಫ್ಯಾಕ್ಟ್ ಎಷ್ಟು ಟ್ರೈ ಮಾಡಿದ್ದಾರೆ ಅಂತಂದರೆ, ಮದುವೆ ಆದಮೇಲೂ ಕೂಡ ಅವರು ಮೆಡಿಸನ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಆವಾಗ ಒಂದು ಸತಿ ಅವರು ಟ್ರಾನ್ಸ್ಫರ್ ಆಗಿದೆ ಆ್ಯಂಡ್ ಸೆಕೆಂಡ್ ಟೈಮ್ ಮಗು ಕನ್ಸೀವ್ ಆಗಿದ್ದಾರೆ. ಹಾಗಾಗಿ ನನ್ನ ಹಣೆ ಬರದಲ್ಲಿ ಬರೀ ಆ್ಯಕ್ಟ್ರೆಸ್ ಅನ್ನೋದೇ ಇದೆ, ಡಾಕ್ಟ್ರ್ ಆಗೋದು ಬರೋದಿಲ್ಲ ಅಂತ ಅಂದ್ಕೊಂಡಿದ್ದಾರೆ. ಆ್ಯಂಡ್ ಅವ್ರು ಯಾವತ್ತೂ ಚೆನ್ನೈ ಬಿಟ್ಟು ಹೋಗಬಾರ್ದು, ಚೆನ್ನೈನಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದವ್ರಿಗೆ ಅವ್ರ ಮದುವೆ ಆಗಿರೋದು ಚೆನ್ನೈನವರೇ ಆದ್ರೂ ಕೆಲಸದ ನಿಮಿತ್ತವಾಗಿ ಅವರು USA ಶಿಫ್ಟ್ ಆಗಬೇಕಾಗಿರುವಂಥದ್ದು ಬಂತು. USA ಸಿಯಾಟಲ್ನಲ್ಲಿ ವಾಸ್ತವ ಹೂಡಿದರು. ಆ್ಯಂಡ್ ಮೋಹಿನಿಯವರ ಕುಟುಂಬದಲ್ಲಿ ಅವರು ಇವರೇ ಲಾಸ್ಟ್ ಕಸಿನ್ಸ್ಗಳಲ್ಲಿ ಇವರೇ ಲಾಸ್ಟ್ ಅಂತೆ. ಅವ್ರ ಕಸಿನ್ಸ್ಗೆಲ್ಲ 21 ವರ್ಷಕ್ಕೆ ಮದುವೆ ಆಗೋಗಿದೆ. ಆವಾಗ ಇವ್ರಿಗೆ ಒಂದು 18-19 ಇರಬೇಕಾದ್ರೇ ಅವ್ರ ತಾಯಿ ಮದುವೆ ಆಗಬೇಕು ನೀನು ಅಂತ ಬಲವಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಆಯಿತು ನೀವು ಅಷ್ಟು ಪರ್ಟಿಕ್ಯುಲರ್ ಇದ್ದರೆ ಮದುವೆ ಆಗೋದಕ್ಕೆ ನಾನು ಮದುವೆ ಆಗ್ತೀನಿ ಅಂತ ಮದುವೆ ಆಗಿದ್ದಾರೆ. ಭರತ್ ಅಂತ ಅವರ ಯಜಮಾನರು. ಅವರ ಒಂದು ಪ್ರಪೋಸಲ್ ಬಂದಿದ್ದು ನಮ್ಮ ತಮಿಳಿನ ಖ್ಯಾತ ನಟ ವಿಕ್ರಮ್ ಅವರ ಫ್ಯಾಮ್ಲಿಗೆ ಫ್ರೆಂಡ್ ಅವರು. ಅವ್ರ ಮೂಲಕ ಆ ಫ್ಯಾಮ್ಲಿ ಒಂದು ಗೆಟ್ ಟುಗೆದರಲ್ಲಿ ನೋಡಿ ಮಾತುಕತೆಯಾಗಿ ಇಟ್ಸ್ ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜೇ. ಭರತ್ ಅವರು ತುಂಬ ಸ್ಪೋರ್ಟ್ಸ್ ಪರ್ಸನ್ನು. ಅವರು ಅಥ್ಲೀಟು, ರೋಯಿಂಗ್ ಚಾಂಪಿಯನ್ ಅಂತ ಕರಿತೀವಲ್ಲ, ಅಂದರೆ ಈ ಸೀಗಳಲ್ಲೆಲ್ಲ ಅಥವಾ ರಿವರ್ಗಳಲ್ಲೆಲ್ಲ ಈ ಬೋಟ್ಗಳನ್ನ ಕೈನ ರೋ ಮಾಡ್ಕೊಂಡು ಓಡಿಸೋವಂಥ ಅದರದ್ದು ಚಾಂಪಿಯನ್ ಅವರು, ಅಥ್ಲೀಟು ಆ್ಯಂಡ್ ವೆರಿ ವೆರಿ ಫಿಟ್ನೆಸ್ ಫ್ರೀಕು. ಭರತ್ ಅಂತ ಅವ್ರ ಹೆಸರು. ಇವ್ರಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ ಮೋಹಿನಿ ಮೇಡಮ್ ಅವ್ರಿಗೆ. ಮೊದಲನೇ ಮಗನ ಹೆಸರು ಅನಿರುದ್ಧ್ ಅಂತ, ಎರಡನೇ ಮಗನ ಹೆಸರು ಅದ್ವೈತ್ ಅಂತ. ಮದುವೆ ಆಗಿ ಸ್ವಲ್ಪ ದಿವಸಕ್ಕೇ ಅವರು USA ಶಿಫ್ಟ್ ಆಗಿಬಿಡ್ತಾರೆ. USA ಶಿಫ್ಟ್ ಆಗಿ ಅಲ್ಲಿ USA ಹೋಮ್ ಸ್ಕೂಲಿಂಗ್ ಅಂತ ಬರುತ್ತಲ್ಲ, ಆ ಹೋಮ್ ಸ್ಕೂಲಿಂಗ್ ಮಾಡಿಸಿದ್ದಾರೆ ಮಕ್ಕಳಿಗೆ. ಅಂದರೆ ಅವ್ರಿಗೆ ತುಂಬ ಇಷ್ಟ ಅಂತೆ. ಮೋಹಿನಿ ಮೇಡಮ್ ಅವರ ತಂದೆ ತಾಯಿ ಇಬ್ಬರು ವರ್ಕಿಂಗ್ ಪೇರೆಂಟ್ಸ್ ಆಗಿದ್ದರು. ಸೊ ಸ್ವಲ್ಪ ದಿವಸ ಇವ್ರ ಅಜ್ಜಿ ಇವ್ರನ್ನ ನೋಡಿಕೊಂಡ್ರು. ಮಿಕ್ಕಿದ ಟೈಮ್ನಲ್ಲಿ ಅಪ್ಪ ಅಮ್ಮ ಕೆಲಸಕ್ಕೆ ಹೋದಾಗ ವರ್ಕರ್ಸು ಇವ್ರನ್ನ ನೋಡ್ಕೊಂಡಿದ್ದಾರೆ. ಸೊ ಮೋಹಿನಿ ಅವರಿಗೆ ತುಂಬ ತಲೆನಲ್ಲಿ ಇತ್ತಂಥದ್ದು, ನಾನು ಏನೇ ಆದರೂ ಎಷ್ಟೇ ಇದಾದರೂ ನನ್ನ ಮಕ್ಕಳನ್ನ ನಾನೇ ನೋಡ್ಕೋಬೇಕು, ನಾನೇ ನನ್ನ ಮಕ್ಳಿಗೆ ಅಡುಗೆ ಮಾಡಿ ತಿನ್ನಿಸ್ಬೇಕು, ನಾನು ಕೆಲಸದವ್ರಗಳ ಮೇಲೆ ಮಕ್ಕಳನ್ನ ಬಿಟ್ಟು ಹೋಗಬಾರ್ದು ಅನ್ನೋದನ್ನು ತೀರ್ಮಾನ ಮಾಡಿ ಅವರ ಫಸ್ಟ್ ಮಗ ಆದಮೇಲೂ ಮಾಡಿದ್ದಾರೆ ಕೆಲವು ಸಿನಿಮಾಗಳು, ಕೆಲವು ಟೆಲಿವಿಷನ್ ಸೀರಿಯಲ್ಸು ತಮಿಳ್ನಾಡಲ್ಲಿ ಅವ್ರು US ಹೋಗೋಕ್ಕೆ ಮುಂಚೆ ಕೆಲವು ಆ್ಯಡ್ ಫಿಲ್ಮ್ಸು. ಬಟ್ ಎರಡನೇ ಮಗು ಯಾವಾಗ ಅವ್ರು ಕನ್ಸೀವ್ ಆದರೂ ಅವ್ರು ಒಂದು 10-12 ವರ್ಷ US ಇದ್ಬಿಟ್ಟಿದ್ದಾರೆ. ಅವ್ರು ಈ ಕಡೆ ಬರಲೂ ಇಲ್ಲ. ಆವಾಗ ಕಂಪ್ಲೀಟ್ಲಿ ಶೀ ಈಸ್ ಅವೇ. ಅಂದರೆ ಮಕ್ಕಳನ್ನ ಬೆಳೆಸಿ ಒಂದು ಹಂತಕ್ಕೆ ಬರೋವರೆಗೂ ನಾವು ಡೈವರ್ಟ್ ಆಗಬಾರ್ದು, ಆ್ಯಕ್ಟಿಂಗು ಮತ್ತೊಂದು ಮಗದೋದು ಅಂತ ಬಂದು ಅವರು ಈ ಕಡೆ ಬರಲೇ ಇಲ್ಲ. ಈಗ ಮಕ್ಕಳುಗಳು ಸ್ವಲ್ಪ ದೊಡ್ಡವರಾಗಿದ್ದಾರೆ, ರೆಸ್ಪಾನ್ಸಿಬಲ್ ಆಗಿದ್ದಾರೆ. ಆ್ಯಂಡ್ ಈಗ ಮೋಹಿನಿ ಮೇಡಮ್ ಅವ್ರಿಗೆ ಪಿಕ್ಚರ್ ಮಾಡಬೇಕು ಅಂತ ನಂಗೆ ಮಾಡೋದಕ್ಕೆ ಆಸೆ ಇಲ್ಲ. ಅದು ಒಂದು ಸೀನ್ ಇರಲಿ, ಆ ಸೀನು ಆ ಕತೆಗೆ ಏನಾದರೂ ಒಂದು ಇಂಪ್ಯಾಕ್ಟ್ ಮಾಡಬೇಕು, ಆಡಿಯನ್ಸ್ ಮೈಂಡಲ್ಲಿ ಏನಾದರೂ ಒಂದು ಇಂಪ್ರೆಷನ್ ಕೊಡಬೇಕು, ಆಗ ನಾನು ಖಂಡಿತ ಆ್ಯಕ್ಟ್ ಮಾಡ್ತೀನಿ ಅಂತ ಮೋಹಿನಿ ಮೇಡಮ್ ಅವರು ಹೇಳಿದ್ದಾರೆ. ಸೊ ಮೋಹಿನಿ ಮೇಡಮ್ ಅವರು ಹೀಗೆ ಒಬ್ಬ ಬಾಲ ಕಲಾವಿದೆಯ ವಯಸ್ಸು ಅಂತ ಹೇಳಿದ್ರೂ ತಪ್ಪಾಗಲ್ಲ. ಅವರ ಒಂದು 12-13ನೇ ವಯಸ್ಸಿನಲ್ಲಿ ಇಂಡಸ್ಟ್ರಿಗೆ ಬಂದು ಅವರು ಇವು ದುಡ್ದ ಕೆಲವು ವರ್ಷಗಳಲ್ಲೇ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ ಎಲ್ಲ ಭಾಷೆಯಲ್ಲೂ ಗುರುತು ಗೌರವವನ್ನು ಪಡೆದು ಚಿತ್ರರಂಗದಲ್ಲಿ ಇಲ್ಲಿವರೆಗೂ ಒಂದು ನಾನ್ ಕಾಂಟ್ರವರ್ಷಿಯಲ್ ಆರ್ಟಿಸ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪೇಪರ್ನವರು ಕೂಡ ಮೋಹಿನಿಯವ್ರನ್ನ ಯಾವಾಗಲೂ ಹಾಗೆ ಅಂತ ಹೇಳ್ತಿದ್ರು, ನಿಮ್ಮ ಬಗ್ಗೆ ಏನಿರುತ್ತೆ ಬರೆಯೋದಕ್ಕೆ, ಏನೂ ಇರಲ್ಲ, ಶೂಟಿಂಗ್ ಹೋಗ್ತೀರಾ ಇಲ್ಲ ಸ್ಕೂಲ್ಗೆ ಹೋಗ್ತೀರಾ, ಸ್ಕೂಲ್ ಇಲ್ಲ ಅಂತಂದರೆ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಇಲ್ಲ ಮನೆಯಲ್ಲಿ ಇರ್ತೀರಾ ಅಂತ. ಅವರು ಫಸ್ಟ್ ಪಿಕ್ಚರ್ ಹಿಟ್ ಆದಮೇಲೆ ಹೇಗಾಗ್ಬಿಟ್ಟಿತ್ತಂತೆ ಅಂತಂದರೆ, ರೋಡಲ್ಲಿ ನಡ್ಕೊಂಡು ಹೋದಾಗೆಲ್ಲನೂ ಮೋಹಿನಿ ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಸ್ಕೂಲ್ನಲ್ಲಿ ಎಲ್ಲ ಆ ಮಕ್ಳುಗಳು ಇವ್ರ ಪಿಕ್ಚರ್ಗಳು ನೋಡಿ ಗುರುತಿಡಿಯೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸೊ ಈ ಸಿನಿಮಾ ಪಾಪ್ಯುಲಾರಿಟಿ ಯಾವಾಗ ಜಾಸ್ತಿ ಆಯಿತು, ಆಫರ್ಸ್ಗಳು ಬರೋದಕ್ಕೆ ಯಾವಾಗ ಜಾಸ್ತಿ ಆಯಿತು, ಅವರು ಅಕಾಡೆಮಿಕ್ಸ್ ಕಡೆ, ಯಾಕೆಂದರೆ ಎರಡೂ ಡೈವರ್ಟ್ ಮಾಡೋದಕ್ಕಾಗಲ್ಲ. ಒಂದು ನನ್ನಿಂದ ಬೇರೆ ಮಕ್ಳುಗಳಿಗೂ ಅಲ್ಲಿ ಒಂದು ಬೇರೆ ಥರದ ಇನ್ಫ್ಲುಯೆನ್ಸು, ನಾನು ಹೀರೋಯಿನ್ ಆಗಬೇಕು ಅನ್ನೋ ಇನ್ಫ್ಲುಯೆನ್ಸ್ ಆಗ್ಬೋದು, ಇಲ್ಲ ಅವ್ರ ಸ್ಟಡೀಸಿಗೆ ಡಿಸ್ಟರ್ಬ್ ಆಗ್ಬೋದು ಅಂತ ತೀರ್ಮಾನ ಮಾಡಿ ಅವರ ಕಡೆಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಲ್ಲ. ಆಮೇಲೆ ಅಫ್ಕೋರ್ಸ್ ಅವರು ಅಷ್ಟೊತ್ತಿಗೆ ತುಂಬ ಬ್ಯುಸಿ ಆಗಿಬಿಟ್ರು ಇಂಡಸ್ಟ್ರಿನಲ್ಲಿ. ಎಲ್ಲ ಭಾಷೆಗಳಲ್ಲೂ ಅವರೊಂಥರ ಲಕ್ಕಿ ಹೀರೋಯಿನ್ ಆಗಿಬಿಟ್ರು, ನಾನು ಕಳೆ ಸಂಚಿಕೆಯಲ್ಲೇ ಹೇಳ್ದಂಗೆ. ಆ್ಯಂಡ್ ಅವರ ಕಣ್ಣುಗಳು, ಮೋಹಿನಿ ಮೇಡಮ್ ಅವರ ಕಣ್ಣುಗಳಲ್ಲೇ ಅವರು ಭರತನಾಟ್ಯಂ ಡ್ಯಾನ್ಸರ್ ಆಗಿದ್ದರಿಂದ ಆ ಎಕ್ಸ್ಪ್ರೆಷನ್ಸ್ ಎಲ್ಲ ನವರಸಗಳಲ್ಲಿ ತೋರಿಸೋರಂಥವ್ರು. ಅಂದರೆ ಫಸ್ಟ್ ಫಿಲ್ಮ್ ಮಾಡಬೇಕಾದ್ರೆ ಅವ್ರಿಗೆ
ಅದು ಡೈರೆಕ್ಟ್ರು ಕೋಪ ಅಂದರೆ ಕೋಪ, ಕಾರುಣ್ಯ ಅಂದರೆ ಕಾರುಣ್ಯ, ಹಾಸ್ಯ ಅಂದರೆ ಹಾಸ್ಯ, ಈ ನವರಸಗಳು ಈ ಭರತನಾಟ್ಯಗಳಲ್ಲಿ ಎಕ್ಸ್ಪ್ರೆಷನ್ಗಳು ಹೇಳ್ಕೊಡ್ತಾರಲ್ಲ, ಅದು ಅವರಿಗೆ ತುಂಬ ಹೆಲ್ಪಾಗಿ ಒಂದೊಂದಾಗಿ ಲ್ಯಾಂಗ್ವೇಜ್ಗಳು ಕಲಿತಾ, ಆ್ಯಕ್ಟಿಂಗ್ ಕಲಿತಾ, ಅವರ ಪಾತ್ರಗಳ ಮೂಲಕ ಸಾಕಷ್ಟು ಪರಿಣಾಮ ಬೀರಿದಂಥ ಒಬ್ಬ ಕಲಾವಿದೆ ನಮ್ಮ ಮೋಹಿನಿಯವರು. ಸೊ ಮನೆಯ ಮಂಜು, ಮಹಾಲಕ್ಷ್ಮಿ, ಸಾಕಷ್ಟು ಜನರ ನಿರ್ಮಾಪಕರ ಚಿತ್ರಗಳ ಪಾಲಿಗೆ ನಿಜವಾದ ಮಹಾಲಕ್ಷ್ಮಿಯಾಗಿ ಅವರೆಲ್ಲ ಸಿನಿಮಾಗಳು ಸಾಕಷ್ಟು ಯಶಸ್ವಿಯಾದವು. ಆ ಒಂದು ಮಹಾಲಕ್ಷ್ಮಿ ನಮ್ಮ ಮೋಹಿನಿ ಮೇಡಮ್ ಅವರ ಬದುಕಿನ ಕತೆ ಇದಾಗಿತ್ತು. ಈ ಕತೆ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಕ ಅಂತ ತಿಳಿಸ್ತಾ, ಮತ್ತೆ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಇದು ಸಿನಿಮಾ ಸರಸ್ವತಿ ಬೆಳ್ಳಿ ಪರದೆಯ ಸತ್ಯ ಕಥೆಗಳ ಪ್ರಸ್ತುತಿ. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.